ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ನೆಕ್ ಡಿಸೈನು ನೋಡಿ. ನಾನು ಫ್ಯೂಸಿಂಗಲ್ಲಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಲೈನಿಂಗಲ್ಲಿ ಶೇಪ್ ಎಲ್ಲ ನಾನು ಕಟ್ಟಿಂಗ್ನ ಮಾಡ್ಕೊಂಡಿದ್ದೀನಿ. ಒಬ್ಬೊಬ್ಬರು ಇದನ್ನು ಲೈನಿಂಗ್ನ ಕಟ್ಟಿಂಗ್ ಮಾಡ್ಕೊಳ್ಳಲ್ಲ, ಫ್ಯೂಸಿಂಗ್ನ ಮಾರ್ಕಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಾರೆ. ಎರಡು ಥರ ಕೂಡ ನಾವು ಸ್ಟಿಚ್ ಮಾಡ್ಕೋಬೋದು. ಇದು ಬೇಕಂದ್ರೆ ಮಾಡ್ಕೋಬೋದು, ಇಲ್ಲಾಂದರೆ ಲೈನಿಂಗ್ನ ಪ್ಲಾಟಾಗಿ ಇಟ್ಕೊಂಡು ಕೂಡ ಕಟ್ಟಿಂಗ್ ಮಾಡ್ಕೋಬೋದು. ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡುವಾಗ ನಾನು ಆ ಥರ ಮಾಡ್ತಾಯಿದ್ದೆ. ಇವಾಗ ಇದು ಸ್ವಲ್ಪ ದೊಡ್ಡದಾಗಿ ಪಟ್ಟಿ ಥರ ತೊಗೊಂಡಿರ್ತೀವಿ ಸ್ಟಿಪ್ಪಾಗಿ ಕೂತ್ಕೊಳ್ಳಿ ಅಂತ. ಎಮ್ಮಿಂಗ್ ಮಾಡುವಾಗ ಇಲ್ಲಿ ಸ್ವಲ್ಪ ದೊಡ್ಡದಾಗಿ ಅಷ್ಟೊಂದು ನೀಟಾಗಿ ಫಿನಿಶಿಂಗ್ ಇರೋಲ್ಲ. ಅದಕ್ಕೆ ಇನ್ಔಟ್ ಮಾಡೋಣ ಅಂತೇಳ್ಬಿಟ್ಟು ನಾನು ಈ ರೀತಿಯಾಗಿ ಸ್ಟಿಚಿಂಗ್ನ ಮಾಡ್ತೀನಿ. ನೋಡಿ, ಈ ಬ್ಲೌಸ್ದು ಈ ಡಿಸೈನು, ಸ್ಲೀವ್ಗೂ ಕೂಡ ಸ್ಕ್ಯಾಲಪ್ ಡಿಸೈನು. ಸ್ಲೀವ್ನ ನಾನೀಗ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫ್ರಂಟ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬ್ಯಾಕ್ನ ರೆಡಿ ಮಾಡ್ಕೊಳ್ಳೋದು. ಫಸ್ಟಿಗೆ ನಾನು ಈ ಥರ ಫ್ಯೂಸಿಂಗ್ನ ರೆಡಿ ಮಾಡಿಕೊಂಡು ಫಸ್ಟ್ ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಸೇಮ್ ಯಾವ ಸ್ಟೆಪ್ ಇದೇ ಶೇಪಲ್ಲಿ ಇಟ್ಕೊಂಡು ಸ್ಟಿಚ್ನ ಹಾಕ್ಕೊಬಿಡೋಣ. ಇದಾದಮೇಲೆ ನಾವು ಫಿನಿಶಿಂಗ್ನ ಕೊಡಬೇಕು. ನೋಡಿ, ಈ ರೀತಿಯಾಗಿ ಇದು ಕರೆಕ್ಟಾಗಿ ಇಟ್ಕೋಬೇಕು. ಇಲ್ಲಿ ನಾನು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ, ಯಾಕಂತ ಹೇಳಿದ್ರೆ ಆಮೇಲೆ ಟ್ರಿಮ್ ಮಾಡ್ಕೋಬೋದು. ಇವಾಗ ನಾವು ಯಾವುದೇ ರೀತಿಯಾದಂಥ ಫಿನಿಶಿಂಗ್ ಕೊಡದೇ ಇರೋದ್ರಿಂದ ನಾರ್ಮಲಾಗಿ ಒಂದು ಟೆನ್ಷನ್ ಗ್ಯಾಪ್ ಇಟ್ಕೊಂಡು ಸ್ಟಿಚಿಂಗ್ನ ಮಾಡ್ಕೋಬೇಕು. ಈಸಿಯಾಗಿ ಸ್ವಲ್ಪ ಸ್ಕ್ಯಾಲಪ್ ಡಿಸೈನ್ಗಳನ್ನೆಲ್ಲ ದೊಡ್ಡದು ಚಿಕ್ಕದು ಈ ಥರ ವೆರೈಟಿ ಆಫ್ ಸ್ಕ್ಯಾಲಪ್ ಇವಾಗ ಅಂದರೆ ಯಾವುದ್ಯಾವುದು ಸ್ಟೈಲ್ಗೆ ತಕ್ಕಾಗಿ ನಾವು ಈ ಶೇಪ್ಗಳನ್ನ ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀವಿ. ಇದು ಕಟ್ಟೋದು ಇಟ್ಕೊಂಡು ಪಾಟ್ನೆಕ್ ಶೇಪ್ ಇರುತ್ತಲ್ಲ, ಆ ಶೇಪಲ್ಲಿ ಸ್ವಲ್ಪ ಸ್ಟೈಲ್ನ ಚೇಂಜ್ ಮಾಡ್ಕೊಂಡಿದ್ದೀವಿ. ತುಂಬ ವೆರೈಟಿಯಾಗಿ ಸ್ಟಿಚ್ ಮಾಡೋದ್ರಿಂದ ಎಲ್ಲ ಡಿಸೈನ್ಗಳನ್ನು ನಾನು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಸ್ಕ್ಯಾಲಪ್ ಡಿಸೈನ್ಗಳನ್ನ ನಾನು ನಾರ್ಮಲಾಗಿ ಇದೇ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಈಸಿ ಮೆಥಡ್ಗಳನ್ನ ಫಾಲೋ ಮಾಡೋಣ. ನೋಡಿ, ಈ ರೀತಿಯಾಗಿ ಇಲ್ಲಿ ಇಟ್ಕೋಬೇಕು. ಶೇಪ್ನ ಕರೆಕ್ಟಾಗಿ ಫಾಲೋ ಮಾಡಿ. ಶೇಪೇ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಈ ರೀತಿಯಾಗಿ ಸ್ಟಿಚ್ ಆದಮೇಲೆ ಇವಾಗ ಇಲ್ಲೊಂದು ಸ್ಟಿಚ್ನ ಹಾಕ್ಕೋಬೇಕು. ನಾವು ಆಲ್ರೆಡಿ ಇದನ್ನು ಫ್ಯೂಸಿಂಗಿಗೆ ಸ್ಟಿಚಿಂಗ್ ಹಾಕ್ಕೊಂಡಿರೋದ್ರಿಂದ ಇದ್ರ ಮೇಲಿನ ಸ್ಟಿಚ್ ಹಾಕ್ಕೊಳ್ಳೋದು ಈಸಿಯಾಗಿರುತ್ತೆ. ಪ್ರತಿದಿನ ಹೊಸ ಹೊಸ ಡಿಸೈನ್ಗಳನ್ನ ನಾವು ಸ್ಟಿಚ್ ಮಾಡ್ತಾ ಇರ್ತೀವಿ. ಅದರಲ್ಲಿ ಯಾವ ವಿಡಿಯೋಗಳಲ್ಲಿ ತುಂಬ ಚೆನ್ನಾಗಿ ತೋರ್ಸೋಕ್ಕಾಗುತ್ತೋ ಅದನ್ನು ನಾವು ಸ್ಟಿಚ್ ಮಾಡಿ ತೋರಿಸೋಣ. ಕೆಲವೊಂದು ಸರಿ ಒಂದೇ ಡಿಸೈನ್ಗಳನ್ನ 2-3 ಸರಿ ಅಥವಾ 4-5 ಸರಿ ಮಾಡೋದ್ರಿಂದ ಆ ವಿಡಿಯೋಗಳನ್ನ ನಾನು ರಿಪೀಟ್ ಆಗ್ತಾಯಿಲ್ಲ. ಹೊಸದಾಗಿ ಸ್ವಲ್ಪ ಚೇಂಜಸ್ ಇರೋದು ಮಾತ್ರ ಆಗ್ತಾಯಿರ್ತೀನಿ. ಇದರಲ್ಲೂ ಇದೇ ಡಿಸೈನಲ್ಲಿ ಸ್ವಲ್ಪ ಚೇಂಜ್ ಇರೋದು, ಇದು ಒಂಥರ ಸ್ವಲ್ಪ ಸ್ಟಾರ್ ನೆಕ್ ಸ್ಟೈಲಲ್ಲಿ ಬರುತ್ತೆ, ಹಾಗಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಇವಾಗ ಇದು ನಮಗೆ ಯಾವುದೇ ರೀತಿಯಾದಂಥ ಎಮ್ಮಿಂಗ್ ಇರೋಲ್ಲ, ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿರುತ್ತೆ. ಇವಾಗ ಮೇನ್ ಫ್ಯಾಬ್ರಿಕ್ ಇಟ್ಕೋಬೇಕು. ಮೇನ್ ಫ್ಯಾಬ್ರಿಕ್ನ ನಾವೀಗ ಉಲ್ಟಾ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಇಟ್ಕೊಂಬಿಟ್ಟು ನೋಡಿ, ಇದು ಉಲ್ಟಾ ಹೋಗಬೇಕು. ನಾವೇನು ಸ್ಟಿಚಿಂಗ್ ಹಾಕಿ ಮೇಲೆ ಈ ರೀತಿ ಬಂದಿರುತ್ತಲ್ಲ, ಅದು ಮೇಲೆ ಬರಬೇಕು. ಅದಕ್ಕೆ ಈ ರೀತಿಯಾಗಿ ಇಟ್ಕೋಬೇಕು. ಸ್ಟಿಚ್ ಮಾಡಿರುವಂಥ ಭಾಗ ಮೇಲೆ ಬರಬೇಕು. ಕೆಳಗಡೆ 1/4 ಇಂಚಷ್ಟು ಈ ಥರ ಕ್ಲಾತ್ನ ಬಿಟ್ಕೊಳ್ಳಿ. ಇಲ್ಲಿ ಮೇಲೂ ಕೂಡ 1/4 ಇಂಚಷ್ಟನ್ನ ಬಿಟ್ಕೋಬೇಕು ಫ್ಯಾಬ್ರಿಕ್ನ. ಯಾಕಂದರೆ ಸ್ಟಿಚಿಂಗ್ ಮಾಡುವಾಗ ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ ಕೆಲವೊಂದು ಸರಿ. ಆವಾಗ ನಮಗೆ ಮೇಲೆ ಮತ್ತು ಕೆಳಗಡೆ ಸೈಡು ಎಲ್ಲ ಕಡೆ ಕೂಡ ನಮಗೆ 1/4 ಇಂಚು ಎಕ್ಸ್ಟ್ರಾ ಬರೋ ಥರ ಫ್ಯಾಬ್ರಿಕ್ನ ಕಟ್ ಮಾಡ್ಕೋಬೇಕು. ಮೇನ್ ಫ್ಯಾಬ್ರಿಕಲ್ಲಿ ಜಾಸ್ತಿ ಫ್ಯಾಬ್ರಿಕ್ನ ಕಟ್ ಮಾಡ್ಕೋಬೇಕು. ಅದಾದಮೇಲೆ ಈ ರೀತಿಯಾಗಿ ನಾನು ಇಲ್ಲಿ ಗುಂಡ್ಪಿನಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನಮಗೆ ಪಾಯಿಂಟ್ ಅನ್ನೋದು ಇದು ಕರೆಕ್ಟಾಗಿ ಈ ಪಾಯಿಂಟ್ ಅನ್ನೋದು ಈಕ್ವಲಾಗಿ ಬರಬೇಕು. ಅದಕ್ಕೋಸ್ಕರ ಮತ್ತು ಇಲ್ಲಿ ಗುಂಡ್ಪಿನಗಳನ್ನ ನಿಮಗೆ ಎಷ್ಟು ಗುಂಡ್ಪಿನ ಹಾಕ್ಕೊಳ್ಳೋಕ್ಕೆ ಬೇಕಾಗುತ್ತೋ ಆ ಪಾಯಿಂಟ್ಗಳಲ್ಲಿ ಹಾಕ್ಕೊಳ್ಳಿ. ನಾನಿಲ್ಲಿ ಬಾಟಮಲ್ಲಿ ಕೂಡ ಸ್ವಲ್ಪ ಜರುಗಬಾರ್ದು ಅಂಥೇಳಿ 1-2-3 ಗುಂಡ್ಪಿನಗಳನ್ನ ಸ್ಟಿಫ್ನೆಸ್ಗೋಸ್ಕರ ಹಾಕ್ಕೊಳ್ತಾ ಇದ್ದೀನಿ.
ಈ ರೀತಿ ಸ್ವಲ್ಪ ಪೀಸ್ ಆ ಕಡೆ ಈ ಕಡೆ ಹೋಗಲ್ಲ. ಇದಾದಮೇಲೆ ನಾನು ಫಸ್ಟು ಡೋರಿನ ಸ್ಟಿಚ್ ಮಾಡ್ಕೋಬೇಕು. ಯಾಕಂದರೆ ಇಲ್ಲಿ ಒಂದೇ ಸರಿ ನಾನು ಹಿಂಗೆ ಉಲ್ಟಾ ಮಾಡೋದ್ರಿಂದ ಡೋರಿ ಯೂಸ್ ಆಗುತ್ತೆ. ಅದನ್ನೇ ಈ ಥರ ಗುಂಪಿನ ಹಾಕೊಂಡ್ಮೇಲೆ ನೋಡಿ ಈ ಥರ ಸ್ಟಿಚಿಂಗ್ನ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಹೇಗೆ ಟರ್ನ್ ಮಾಡೋದು ಅಂತ ಈ ರೀತಿಯಾಗಿ ಒಂದು 4 ಎಳೆ ಅಥವಾ 5 ಎಳೆ ದಾರನ ನೀಡ್ಲಿಗೆ ಹಾಕ್ಕೊಳ್ಳಿ. ಇಲ್ಲಿ ಒಂದು ಗಂಟನ್ನ ಹಾಕ್ಕೊಂಬಿಟ್ಟು ಈ ರೀತಿ ಇಟ್ಕೊಳ್ಳಿ. ಇಲ್ಲಿ ಇಟ್ಕೊಂಡು ಈ ರೀತಿ ಒಂದು 1/4 ಇಂಚ್ ಅಂದರೆ 1/4 ಇಂಚಷ್ಟು ಫ್ಯಾಬ್ರಿಕ್ ಸೆಂಟ್ರ್ ಒಳಗಡೆ ತೆಗೆದುಕೊಂಡು ಇದು ಥ್ರೆಡ್ ನಾವು 4-5 ಎಳೆ ಹಾಕ್ಕೊಂಡಿರ್ತೀವಲ್ಲ ಅದ್ರ ಸೆಂಟ್ರ್ ಒಳಗಡೆಯಿಂದ ನೀಳನ್ನ ಈ ರೀತಿಯಾಗಿ ಎಳ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಎಳ್ಕೊಂಡು ಇದು ಚೂಪಾಗಿರುತ್ತಲ್ಲ ಈ ಕಡೆ ಬೇಡ, ನಾವೆಲ್ಲಿ ಥ್ರೆಡ್ ಹಾಕಿರ್ತೀವಿ ಅದನ್ನು ಉಲ್ಟಾ ಈ ರೀತಿ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡಾಗ ನಮಗೆ ಮುಂದೆ ಅದು ಸೈಡ್ಗೆ ಬರಲ್ಲ ಮತ್ತು ಓಪನ್ ಆಗೋಲ್ಲ. ಇಲ್ಲಿ ಸ್ವಲ್ಪ ಅಗಲ ಇರುತ್ತಲ್ಲ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ತೆಕ್ಕೊಳ್ಳಿ. ತೆಗೆದಾದ್ಮೇಲೆ ಇಲ್ಲಿಂದ ಸ್ವಲ್ಪ ಹಿಂಗೆ ಲಾಸ್ಟ್ ಎಡ್ಜಲ್ಲಿ ಸ್ವಲ್ಪ ನೀಟಾಗಿ ಫ್ಯಾಬ್ರಿಕ್ಕು ಇನ್ಸೈಡ್ ಹೋಗೋ ಥರ ನೋಡಿಕೊಂಡು ಸ್ವಲ್ಪ ಒಂದು ಕೈಯಲ್ಲಿ ದಾರ ಇಟ್ಕೊಂಡಿರಬೇಕು, ಇನ್ನೊಂದು ಕೈಯಲ್ಲಿ ಫ್ಯಾಬ್ರಿಕ್ನ ಈ ರೀತಿಯಾಗಿ ಎಳ್ಕೊತಾ ಇರಬೇಕು. ಅದಾದಮೇಲೆ ಏನಾಗುತ್ತಂದರೆ ಈ ಥರ ಹೊರಗಡೆ ಬರುತ್ತೆ. ಹೊರಗಡೆ ಬಂದಾಗ ನಮಗೆ ಇನ್ನೆಲ್ಲೂ ಥ್ರೆಡ್ಡು ಕಟ್ಟಾಗೋದು ಅಥವಾ ಏನಾಗೋದು ಇರಲ್ಲ. ಈ ರೀತಿಯಾಗಿ ಡೋರಿನ ರೆಡಿ ಮಾಡ್ಕೋಬೇಕು. ನೋಡಿ ಸ್ವಲ್ಪ ನೀವು ಫ್ರೀಯಾಗಿ ಕೈನ ಇಟ್ಕೋಬೇಕು, ಇಲ್ಲಾಂದರೆ ಸ್ವಲ್ಪ ಟೈಟ್ ಆಗುತ್ತೆ. ಫ್ಯಾಬ್ರಿಕ್ಕು ಕೂಡ ಎಕ್ಸ್ಟ್ರಾ ಇರಬಾರ್ದು. ಇಲ್ಲಿ ನಮಗೆ ಎಷ್ಟು ದಪ್ಪ ಬೇಕಾಗುತ್ತೋ ಆ ದಪ್ಪಕ್ಕೋಸ್ಕರ ನಾನು ಇಷ್ಟೊಂದು ಬಿಟ್ಕೊಂಡಿದ್ದೀನಿ. ನೋಡಿ ಈಗ ಇಷ್ಟು ಸ್ಟಿಪ್ಪಾಗಿ ಈ ಡೋರಿ ಅನ್ನೋದು ಬಂದಿದೆ, ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಮತ್ತು ಲುಕ್ಕು ಅಂದರೆ ನೋಡೋದಕ್ಕೂ ತುಂಬ ಚೆನ್ನಾಗಿದೆ. ರೌಂಡ್ ಕೂಡ ಬಂದಿದೆ. ಇದನ್ನು ಕ್ರಾಸ್ ಪೀಸ್ ಕ್ರಾಸ್ ಇಟ್ಕೊಂಡು ಕಟ್ ಮಾಡ್ಕೋಬೇಕು. ಸ್ಟ್ರೇಟಾಗಿ ಕಟ್ ಮಾಡಿಕೊಂಡ್ರೆ ಇಷ್ಟು ಗುಂಡ ಥರ ಅಥವಾ ಈ ಥರ ಫಿನಿಶಿಂಗ್ ಬರೋಲ್ಲ. ಅದು ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಸ್ಟ್ರೇಟಾಗಿ ಕಟ್ ಮಾಡ್ಕೊಂಡಾಗ ನಮ್ಗೆ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂತ. ಮತ್ತು ಕ್ರಾಸಾಗಿ ಕಟ್ ಮಾಡ್ಕೊಂಡಾಗ ಈ ಡೋರಿ ಸ್ವಲ್ಪ ಲೆಂತು ಬರುತ್ತೆ ಮತ್ತು ಶೇಪು ಕೂಡ ನೀಟಾಗಿ ಬರುತ್ತೆ. ಆಯಿತಾ, ಇದನ್ನು ಹೇಗೆ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನೋಡಿ ಇವಾಗ ಗುಂಪಿನೆಲ್ಲ ಹಾಕ್ಕೊಂಡಿದ್ದೀವಲ್ಲ, ನಾನು ಈ ಕಡೆಯಿಂದನೇ ಸ್ಟಾರ್ಟ್ ಮಾಡ್ಕೊತೀನಿ. ಈ ಕಡೆಯಿಂದ ಫ್ಯಾಬ್ರಿಕ್ ಈ ಕಡೆ ಹೋಗ್ಬೇಕಲ್ವ, ನಾವು ಈ ಕಡೆಯಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು ಯಾವಾಗಲೂ. ಇಲ್ಲಿ ಒಂದು ಚಿಕ್ಕ ಲೈಟನ್ನು ಹಾಕ್ಕೊಂಡಿದ್ದೀನಿ, ಯಾಕಂದರೆ ಕಲರು ಬ್ಲ್ಯಾಕು ಮತ್ತು ಬ್ಲೂ ಈ ಥರ ಪರ್ಪಲ್ ಎಲ್ಲ ಬಂದಾಗ ಸ್ವಲ್ಪ ನೀಟಾಗಿ ಫಿನಿಶಿಂಗ್ ಕಾಣಿದೆ ಅಂತ ಹೇಳ್ಬಿಟ್ಟು. ನೋಡಿ ಈ ರೀತಿ ಬಂದು ಈ ಪಾಯಿಂಟ್ನ ನೋಡ್ಕೋಬೇಕು. ಪಾಯಿಂಟ್ನ ನೋಡಿಕೊಂಡು ಈ ರೀತಿ ಇವೆರಡು ಫ್ಯಾಬ್ರಿಕ್ಗಳ ಸೆಂಟ್ರದಲ್ಲಿ ಈ ಡೋರಿ ಅನ್ನೋದು ಬರಬೇಕು. ಈ ಡೋರಿ ಬರುವಾಗ ನಾವು ಇಲ್ಲಿ ಸ್ಟಿಚಿಂಗ್ ಮಾಡ್ಕೊಂಡಿರ್ತೀವಲ್ಲ ಅದನ್ನೇ ಹೀಗೆ ಮೇಲ್ಭಾಗಕ್ಕೆ ಬರೋ ಥರ ಇಟ್ಕೋಬೇಕು. ಈ ಮೇಲ್ಭಾಗ ಥರ ಬರೋ ಥರ ಇಟ್ಕೊಂಡು ಇಲ್ಲಿ ಒಂದು ಲಾಕ್ ಮಾಡ್ಕೋಬೇಕು, ಅಂದರೆ ಒಂದು ರಫಿಂಗ್ನ ಮಾಡ್ಕೋಬೇಕು. ಅದಾದಮೇಲೆ ಟೆನ್ಷನ್ ಗ್ಯಾಪು ಈ ನಾವು ಸ್ಕ್ಯಾಲಪ್ ಡಿಸೈನ್ ಮಾಡಿರುವಾಗ ಯಾವುದೇ ಸ್ಕ್ಯಾಲಪ್ ಡಿಸೈನ್ ಮಾಡಿ, ಚಿಕ್ಕದು ಮಾಡಿ ದೊಡ್ಡದು ಮಾಡಿ, ಆ ಡಿಸೈನಲ್ಲಿ ಶೇಪ್ ಬಂದಿರುತ್ತಲ್ಲ ಈ ಥರ ಶೇಪಲ್ಲಿ ನೀಡನ್ನ ಇರಿಸ್ಕೋಬೇಕು. ಅದೇ ಮೇಯ್ನು, ಇಲ್ಲಾಂದರೆ ನಮಗೆ ಶೇಪ್ ಅನ್ನೋದು ಬರಲ್ಲ. ನೋಡಿ ಈ ರೀತಿಯಾಗಿ ಇದಾದಮೇಲೆ ಸೇಮ್ ಯಾವ ರೀತಿ ಇರುತ್ತೆ ನಮ್ಮದು ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅದೇ ರೀತಿ ಇರುತ್ತೆ. ನೀವು ಒಂದು ಚಿಕ್ಕ ಸ್ಟಿಚ್ ಇಟ್ಕೊಂಡ್ರೆ ಒಂದು ಸ್ಟಿಚ್ಚಿಗೆ ನೀವು ಟರ್ನ್ ಮಾಡ್ಕೋಬೋದು. 2 ಸ್ಟಿಚ್ ಹಾಕ್ಕೊಳ್ತೀನಿ ಅಂದರೆ ಹಾಕ್ಕೋಬೋದು, ತೊಂದರೆ ಏನಿಲ್ಲ. ಇವಾಗ ಇನ್ನೊಂದು ಡೋರಿನ ಹಾಕ್ಬಿಟ್ಟು ಶೇಪ್ನ ಟರ್ನ್ ಮಾಡೋಣ. ನೋಡಿ ನಾವು ಫಸ್ಟ್ ಒಂದು ಡೋರಿ ಹಾಕ್ಕೊಂಡ್ವಲ್ಲ ಅದೇ ಟೈಪಲ್ಲಿ ಇದನ್ನು ಕೂಡ ಪಾಯಿಂಟ್ ಇಟ್ಕೋಬೇಕು. ನೀಟಾಗಿ ಈ ಶೇಪ್ಗೆ ನಾವು ಡೋರಿನ ಇಟ್ಕೊಂಡ್ಬಿಟ್ಟು ಸ್ಟಿಚ್ ಮಾಡಿದ್ರೆ ಆಯಿತು. ಈ ರೀತಿ ನಾವು ಒಂದೊಂದ್ಸರಿ ಏನು ಮಾಡ್ತೀವಿ ಅಂದರೆ ಶೇಪ್ ಕೆಲವರು ಈ ಥರ ನಮಗೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ನೀವು ಆಮೇಲೆ ಕೂಡ
ಡೋರಿನ ಅಟ್ಯಾಚ್ ಮಾಡ್ಕೋಬೋದು. 2 ರೀತಿಯಾಗಿ ನಾವು ಅಟ್ಯಾಚ್ ಮಾಡ್ಕೋಬೋದು. ಇವಾಗ ಇದನ್ನು ಕಟ್ ಮಾಡ್ಕೊಂಬಿಡೋಣ. ಈ ಶೇಪ್ನ ಕಟ್ ಮಾಡಿಕೊಂಡು ಬರೋಣ. ಇವಾಗ ಸೆಂಟರಲ್ಲಿ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಂಡಾದಮೇಲೆ ಈ ರೀತಿಯಾಗಿ ನ್ಯಾಚ್ಗಳನ್ನ ಹಾಕ್ಕೋಬೇಕು. ಶೇಪು ನೀಟಾಗಿ ಟರ್ನ್ ಆಗಬೇಕು ಅಂದರೆ ನಮಗೆ ನ್ಯಾಚ್ ಅಂತೂ ಬೇಕೇ ಬೇಕು. ಇಲ್ಲ ಅಂದರೆ ನಮಗೆ ನೋಡಿ ಈ ರೀತಿಯಾಗಿ ಬಂದ್ಬಿಡುತ್ತೆ. ಟರ್ನ್ ಮಾಡಿದರೆ ಶೇಪ್ ಕೂತ್ಕೊಳ್ಳಲ್ಲ. ಅದೇ ಈ ಥರ ನ್ಯಾಚ್ ಹಾಕ್ಕೊಂಡಾಗ ನೀಟಾಗಿ ಶೇಪ್ ಟರ್ನ್ ಆಗುತ್ತೆ. ನಾನು 3 ನ್ಯಾಚ್ಗಳನ್ನ ಹಾಕ್ಕೊಳ್ತೀನಿ ಪಕ್ಕದಲ್ಲಿ, ಯಾಕಂದರೆ ಈ ಜಾಗದಲ್ಲೂ ಕೂಡ ನಮಗೆ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಒಬ್ಬೊಬ್ಬರು ಇದೊಂದೇ ಪಾಯಿಂಟ್ಗೆ ಹಾಕ್ಕೊಳ್ತಾರೆ, ಅವಾಗ ಅಲ್ಲಿ ಸ್ವಲ್ಪ ಬೆಂಡ್ ಆಗುತ್ತೆ, ನೀಟಾಗಿ ಟರ್ನ್ ಆಗಲ್ಲ. ಹಾಗಾಗಿ ಚಿಕ್ಕದಾಗಿ ಅದ್ರ ಪಕ್ಕದಲ್ಲೇ ಒಂದು 1/4 ಇಂಚ್ ಪಕ್ಕದಲ್ಲೇ ಒಂದು ಸ್ಮಾಲಾಗಿ ಹಾಕ್ಕೊಂಡ್ರೆ ಫಿನಿಶಿಂಗು ಬರುತ್ತೆ ಮತ್ತು ನೀಟಾಗಿ ಟರ್ನ್ ಆಗುತ್ತೆ. ನೋಡಿ ಈ ರೀತಿ. ಈಗ ಇದನ್ನು ಉಲ್ಟಾ ಮಾಡ್ಕೊಳ್ಳೋಣ. ಈ ಉಲ್ಟಾ ಮಾಡ್ಕೊಳ್ಳುವಾಗ ನೋಡಿ ನಾವು ಫಸ್ಟೇ ಡೋರಿನ ಅಟ್ಯಾಚ್ ಮಾಡ್ಕೊಂಡಿರೋದ್ರಿಂದ ಈಸಿಯಾಗಿ ಈ ರೀತಿಯಾಗಿ ಎಳೆದ್ಬಿಟ್ರೆ ನಮಗೆ ಈ ಶೇಪ್ ನೋಡಿ ಎಷ್ಟು ನೀಟಾಗಿ ಬಂತು ಅಂತ. 2 ಕಡೆ ನಮಗೆ ಕರೆಕ್ಟಾಗಿ ಪಾಯಿಂಟಿಗೆ ನಾವು ಹಾಕಿರ್ತೀವಲ್ಲ ಆವಾಗ ಈ ರೀತಿಯಾಗಿ ಬರುತ್ತೆ, ತುಂಬ ಈಸಿಯಾಗಿ ಬರುತ್ತೆ. ನಾವು ಆಮೇಲೆ ಅಟ್ಯಾಚ್ ಮಾಡೋದಕ್ಕಿಂತ ಈ ಥರ ಅಟ್ಯಾಚ್ ಮಾಡಿದಾಗ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಯಾವುದೇ ರೀತಿಯಂಥ ಎಕ್ಸ್ಟ್ರಾ ಸ್ಟಿಚಸ್ನ ಹಾಕುವಂಥದ್ದಿರಲ್ಲ, ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿರುತ್ತೆ. ನೋಡಿ ಇದು ನೀಟಾಗಿ ಟರ್ನ್ ಮಾಡಿ ಈ ರೀತಿಯಾಗಿ ನೀವು ನೀಟಾಗಿ ಐರನ್ ಮಾಡ್ಕೋಬೋದು. ಇದಕ್ಕೇನಾದರೂ ಸ್ಟಿಚಸ್ ಬೇಡ ಅಂತ ಹೇಳಿದ್ರೆ ನಾನು ಇದಕ್ಕೆ ಒಂದು ಸ್ಟಿಚ್ನ ಹಾಕ್ತಾಯಿದ್ದೀನಿ, ನೀಟಾಗಿ ಫಿನಿಶಿಂಗ್ ಕರೆಕ್ಟಾಗಿ ಕೂತ್ಕೊಳ್ಳಿ ಅಂತ. ಕೆಲವರು ಇದಕ್ಕೆ ಸ್ಟಿಚ್ ಹಾಕಲ್ಲ, ಆ ಥರನೂ ಕೂಡ ನಾವು ಇದನ್ನು ಇದೇ ರೀತಿಯಾಗಿ ಫ್ಲಾಟಾಗಿ ಐರನ್ ಮಾಡಿಕೊಂಡು ಕೂಡ ಮಾಡ್ಬೋದು. ಆದರೆ ಒಂದು ಸ್ಟಿಚ್ನ ಹಾಕಿದರೆ ಇನ್ನೂ ನೀಟಾಗಿ ಕೂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾನು ಒಂದು ಸ್ಟಿಚ್ನ ಹಾಕ್ತಾಯಿದ್ದೀನಿ. ನೋಡಿ ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಡಾದಮೇಲೆ ಈ ರೀತಿಗೆ ಸ್ವಲ್ಪ ಕೈಯಲ್ಲಿ ಈ ರೀತಿ ಮಾಡ್ಕೊಳ್ಳಿ, ಆವಾಗ ಶೇಪ್ ಅನ್ನೋದು ನೀಟಾಗಿ ಕೂತ್ಕೊಳ್ಳುತ್ತೆ. ನಿಧಾನವಾಗಿ ಸ್ವಲ್ಪ ಸಣ್ಣ ಸ್ಟಿಚ್ಗಳನ್ನ ಇಟ್ಕೊಳ್ಳಿ. ದೊಡ್ಡ ಸ್ಟಿಚ್ ಇಟ್ಕೊಂಡಾಗ ಅಷ್ಟು ನೀಟಾಗಿ ಕಾಣಲ್ಲ. ಈ ಥರ ಸ್ಟಿಚ್ ಹಾಕುವಾಗ ಸ್ವಲ್ಪ ಚಿಕ್ಕ ಸ್ಟಿಚ್ ಇಟ್ಕೊಳ್ಳಿ, ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಅದು ತುಂಬ ಪಾಯಿಂಟ್ ಹತ್ತಿರ ಇದ್ದಾಗ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಫ್ರೆಂಡ್ಸ್, ಪಕ್ಕದಲ್ಲಿ ಕೆಲಸ ನಡೀತಾ ಇರೋದ್ರಿಂದ. ಹಾಗಾಗಿ ಇದು ಸ್ವಲ್ಪ ಸ್ಟಿಚಿಂಗ್ನ ಹಾಕ್ಕೊಳ್ಳೋಣ. ಪೂರ್ತಿ ಸ್ಟಿಚ್ ಹಾಕ್ಬಿಟ್ರೆ ಆಯಿತು. ಇದು ಫಿನಿಶಿಂಗು ಬರುತ್ತೆ ಮತ್ತು ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇವಾಗ ಆಲ್ಮೋಸ್ಟ್ ಫಿನಿಶಿಂಗ್ ಆಗಕ್ಕೆ ಬಂತು, ತುಂಬ ಚೆನ್ನಾಗಿ ಬರ್ತಾಯಿದೆ. ಫಸ್ಟೇ ನಾವು ಈ ರೀತಿಗೆಲ್ಲ ಫ್ಲಾಟ್ ಮಾಡಿಕೊಂಡ್ರೆ ಸ್ಟಿಚಿಂಗ್ ಮಾಡೋದು ತುಂಬ ಈಸಿ ಆಗಿರುತ್ತೆ. ನೋಡಿ ಈ ರೀತಿಯಾಗಿ ಬರುತ್ತೆ. ಇದಾದಮೇಲೆ ಲಾಸ್ಟಲ್ಲಿ ಒಂದು ಸ್ಟಿಚ್ ಫ್ಲಾಟ್ ಮಾಡ್ಕೊಳ್ಳಿ. ನಾನು ತುಂಬ ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ ಸ್ಟಿಚಿಂಗ, ಯಾಕಂದರೆ ಇಲ್ಲಿ ತುಂಬ ಚಿಕ್ಕದಾಗಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿಯಾಗಿ ಇದು ನಮಗೆ ಎಷ್ಟು ಉದ್ದ ಬೇಕಾಗುತ್ತೆ ಅದಕ್ಕೆ ತಕ್ಕಾಗೆ ನಾವು ಡೋರಿನ ಇಟ್ಕೋಬೋದು. ಕೆಲವರಿಗೆ ಚಿಕ್ಕದು ಬೇಕಂದರೆ ಇಷ್ಟೇ. ನೋಡಿ ಇನ್ನೂ ಪುಟಾಣಿ ಸ್ವಲ್ಪ ಇಷ್ಟೇ ಇಟ್ಕೊಂಡು ಈ ಲೆಂತ್ ಇಷ್ಟು ಬೇಕಂದರೆ ಇಷ್ಟು ಕಟ್ ಮಾಡ್ಕೋಬೋದು, ಇಷ್ಟು ಬೇಕಂದರೆ ಇಷ್ಟು. ಇದನ್ನು ನೋಡಿಕೊಂಡು ನಾವು ಲೆಂತ್ನ ಶಾರ್ಟ್ ಮಾಡ್ತೀನಿ. ನಾನು ಇಲ್ಲಿಗೆ ಚಿಕ್ಕದಾಗೆ ಇದು ಡೋರಿನ ಹಾಕ್ತೀನಿ. ಇವಾಗ ಫುಲ್ ಫಿನಿಶಿಂಗ್ ಮಾಡ್ಕೊಳ್ಳೋದು. ನೋಡಿ ಬ್ಯಾಕ್ ಸೈಡಲ್ಲಿ ಯಾವ ರೀತಿಯಾಗಿ ಫಿನಿಶಿಂಗ್ ಬಂದಿದೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್. ಈ ಡಿಸೈನ್ನ ಸಿಂಪಲ್ಲಾಗಿ ಫಿನಿಶ್ ಮಾಡಿದ್ದೀನಿ. ಇದಕ್ಕೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.